ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮರಳಿ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಅಕೌಂಟಿಂಗಿನ ಬೇಸಿಕ್ ಕಾನ್ಸೆಪ್ಟ್ಸ್ ಹಾಗೆ ಪಾರ್ಟ್ನರ್ಶಿಪ್ ಅಕೌಂಟಿಂಗ್ ಬಗ್ಗೆ ಕೆಲವು ಕಾನ್ಸೆಪ್ಟ್ಸನ್ನು ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಹಾಗೆ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ನಮಗೆ ಇರುವಂತಹ ಮೊದಲನೇ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಅಂದರೆ ಇಶ್ಯೂ ಆಫ್ ಶೇರ್ಸ್. ಇಶ್ಯೂ ಆಫ್ ಶೇರ್ಸ್ ಅಂತ ಅಂದರೆ ಇಟ್ ಈಸ್ ಅನ್ ಆ್ಯಕ್ಷನ್ ಥ್ರೂ ವಿಚ್ ಅ ಕಂಪನಿ ಇಶ್ಯೂಸ್ ನ್ಯೂಲಿ ಕ್ರಿಯೇಟೆಡ್ ಶೇರ್ಸ್ ಟು ಅಲೋಕೇಟ್ ದೆಮ್ ಟು ಇಟ್ಸ್ ಕರೆಂಟ್ ಆ್ಯಂಡ್ ನ್ಯೂ ಶೇರ್ ಹೋಲ್ಡರ್ಸ್. ಕಂಪನಿಗೆ ಇರುವಂಥ ಕರೆಂಟ್ ಹಾಗೆ ಹೊಸ ಶೇರ್ ಹೋಲ್ಡರ್ಸಿಗೆ ಕ್ರಿಯೇಟ್ ಮಾಡಿರುವಂಥ ಹೊಸ ಶೇರ್ಸನ್ನು ನಾವು ಇಶ್ಯೂ ಆಫ್ ಶೇರ್ಸ್ ಅಂತ ಹೇಳಿ ಕರಿತೀವಿ. ಈ ಇಶ್ಯೂ ಆಫ್ ಶೇರ್ಸನ್ನು ದ ಅಸೈನ್ಮೆಂಟ್ ಆಫ್ ದೀಸ್ ನ್ಯೂಲಿ ಶೇರ್ಸ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಕ್ಯಾನ್ ಬಿ ಫಾರ್ ಡಿಫ್ರೆಂಟ್ ಪರ್ಪಸಸ್. ಅಂದರೆ ಕಂಪನಿ ಹ್ಯೂಜ್ ಕ್ಯಾಪಿಟಲನ್ನು ತಗೊಳ್ಳೋದಕ್ಕಾಗಿರಬಹುದು, ಎಕ್ಸ್ಪ್ಯಾಂಡ್ ಮಾಡೋದಕ್ಕಾಗಿರ್ಬೋದು, ತನ್ನ ಡೆಟ್ಸನ್ನು ರೀಪೇ ಮಾಡೋದಕ್ಕಾಗಿರಬಹುದು, ಅಥವಾ ವರ್ಕಿಂಗ್ ಕ್ಯಾಪಿಟಲನ್ನು ತೊಗೊಳ್ಳೋದಕ್ಕಾಗಿರ್ಬೋದು. ಯಾವುದೇ ರೀಸನ್ಗಾಗಲಿ ಹೊಸ ಶೇರ್ಸನ್ನು ಕಂಪನಿ ಇಶ್ಯೂ ಮಾಡಬಹುದು. ಸೊ ಇದರಲ್ಲಿ ಬರುವಂಥ ಇನ್ನೊಂದು ಕಾನ್ಸೆಪ್ಟ್ ಯಾವುದಂತ ಅಂದರೆ ಫರ್ಫೀಚರ್ ಆಫ್ ಶೇರ್ಸ್. ಫರ್ಫೀಚರ್ ಆಫ್ ಶೇರ್ಸ್ ಅಂತ ಅಂದರೆ ಇಟ್ ಈಸ್ ದ ಪ್ರೋಸೆಸ್ ಇನ್ ವಿಚ್ ಕಂಪನಿ ಕ್ಯಾನ್ಸಲ್ಸ್ ದ ಶೇರ್ಸ್ ಹೆಲ್ಡ್ ಬೈ ಅ ಶೇರ್ ಹೋಲ್ಡರ್ ಡ್ಯೂ ಟು ಫೇಲ್ಯೂರ್ಸ್ ಇನ್ ಪೇಮೆಂಟ್ ಆಫ್ ಅಮೌಂಟ್ ದಟ್ ಆರ್ ಡ್ಯೂ. ಇವಾಗ ಇಶ್ಯೂ ಮಾಡಿದಾಗ ಅಲಾಟ್ಮೆಂಟ್ ಮನಿ ಇರುತ್ತೆ, ಕಾಲ್ ಮನಿ ಇರುತ್ತೆ. ಈ ಮನಿಯನ್ನು, ಈ ಒಂದು ಅಮೌಂಟನ್ನು ಪೇ ಮಾಡೋದ್ರಲ್ಲಿ ಶೇರ್ ಹೋಲ್ಡರ್ಸ್ ಏನಾದರೂ ಫೇಲ್ ಆದಾಗ ಅಲ್ಲಿ ಬರುವಂಥ ಕಾನ್ಸೆಪ್ಟ್ ಏನೇ ಫರ್ಫೀಚರ್ ಆಫ್ ಶೇರ್ಸ್, ಅಂದರೆ ಕ್ಯಾನ್ಸಲೇಷನ್ ಆಫ್ ಶೇರ್ಸ್ ಅಂತ ಹೇಳಿ ನಾವು ಕರಿತೀವಿ. ಮುಂದೆ ರೀಇಶ್ಯೂ ಆಫ್ ಶೇರ್ಸ್. ರೀಇಶ್ಯೂ ಆಫ್ ಶೇರ್ಸ್ ಅಂತ ಅಂದರೆ ಎ ಕಂಪನಿ ಕ್ಯಾನ್ ರೀಇಶ್ಯೂ ಇಟ್ಸ್ ಶೇರ್ಸ್ ವೆನ್ shares were forfeited by virtue of original shareholders failing to pay their dues. ಇವಾಗ ಫರ್ಫೀಚರ್ ಆಗಿರೋ ಶೇರ್ಸು ಏನು ಕಂಪನಿ ಹತ್ರ ಖಾಲಿ ಇರುತ್ತಲ್ವ, ಆ ಶೇರ್ಸನ್ನು ಮತ್ತೆ ರೀಇಶ್ಯೂ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ರೀಇಶ್ಯೂ ಆಫ್ ಶೇರ್ಸ್. ಇದೆಷ್ಟು ಇಶ್ಯೂ, ಫರ್ಫೀಚರ್ ಹಾಗೆ ರೀಇಶ್ಯೂ ಬಗ್ಗೆ ಆಗಿತ್ತು. ಮುಂದೆ ನಾವು ಲಿಕ್ವಿಡೇಷನ್ ಬಗ್ಗೆ ನೋಡೋಣ. ಲಿಕ್ವಿಡೇಷನ್ ಅಂತ ಅಂದರೆ ಕಂಪನಿಯೇ ತನ್ನ ಇರುವಂಥ ಅಸೆಟ್ಸನ್ನು ಎಲ್ಲ ಸೇಲ್ ಮಾಡಿ ಇರುವಂಥ ಲಯಬಿಲಿಟೀಸನ್ನು ಸೆಟ್ ಆಫ್ ಮಾಡಿ ತನ್ನ ಕಂಪನಿಯನ್ನು ವೈಂಡ್ ಅಪ್ ಮಾಡೋ ಪ್ರೋಸೆಸ್ಸನ್ನು ಲಿಕ್ವಿಡೇಷನ್ ಅಂತ ಹೇಳಿ ಕರಿತೀವಿ. ಮುಂದೆ ಅಕ್ವಿಸಿಷನ್ ಅಂತ ಅಂದರೆ ಪರ್ಚೇಸಿಂಗ್ ದ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆಫ್ ಒನ್ ಕಂಪನಿ. ಅಂದರೆ ಇರುವಂಥ ಒಂದು ದೊಡ್ಡ ಬ್ರ್ಯಾಂಡು ಇನ್ನೊಂದು ಬ್ರ್ಯಾಂಡನ್ನು ಅಥವಾ ಇನ್ನೊಂದು ಕಂಪನಿಯನ್ನು ಅದರಲ್ಲಿ ಇರುವಂಥ ಮೆಜಾರಿಟಿ ಶೇರ್ಸನ್ನು ಪರ್ಚೇಸ್ ಮಾಡಿದಾಗ ಅಕ್ವಿಸಿಷನ್ ಅಂತ ಹೇಳಿ ನಾವು ಈ ಒಂದು ಪ್ರೋಸೆಸ್ಸನ್ನು ಕರಿತೀವಿ. ಮುಂದೆ ಮರ್ಜರ್ಸ್ ಅಂತ ಅಂದರೆ ಇರುವಂತಹ ಎಕ್ಸಿಸ್ಟಿಂಗ್ ಎರಡು ಕಂಪನೀಸ್ ಅಥವಾ 2 or more ಕಂಪನೀಸ್ ಕಂಬೈನ್ ಆಗಿ ಬಿಸ್ನೆಸ್ಸನ್ನು ಫಾರ್ಮ್ ಮಾಡಿದಾಗ ಮರ್ಜರ್ಸ್ ಅಂತ ಹೇಳಿ ನಾವು ಕರಿತೀವಿ. ಅಮಾಲ್ಗಮೇಷನ್ ಅಂತ ಅಂದರೆ ಇಲ್ಲೂ 2 ಅಥವಾ ಇದಕ್ಕಿಂತ ಜಾಸ್ತಿ ಕಂಪನಿ ಮರ್ಜ್ ಆಗುತ್ತೆ, ಆದರೆ ದೇ ಫಾರ್ಮ್ ಇಂಟು ಅ ನ್ಯೂ ಬಿಸ್ನೆಸ್. ಇದನ್ನು ಅಮಾಲ್ಗಮೇಷನ್ ಆಗಿ ನಾವು ಕರಿತೀವಿ. ರೀಕನ್ಸ್ಟ್ರಕ್ಷನ್ ಅಂತ ಅಂದರೆ ಇರುವಂಥ ಎಕ್ಸಿಸ್ಟಿಂಗ್ ಕಂಪನಿ ತನ್ನ ಕ್ಯಾಪಿಟಲ್ ಸ್ಟ್ರಕ್ಚರಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ, ಅಂದರೆ ಇರುವಂಥ ಶೇರ್ಸನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು, ಆ ಒಂದು ಪ್ರೋಸೆಸ್ಸನ್ನು ಮಾಡಿದ್ರೆ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಮುಂದಿನ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಅಂದರೆ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್. ಈ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್ ಯಾವ ಒಂದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಫಾಲೋ ಮಾಡ್ತಾವಪ್ಪ ಅಂತ ಅಂದರೆ 110 ಇಂಡ್ AS 110 ಪ್ರಕಾರ ಕಂಪನಿ ತನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಹೋಲ್ಡಿಂಗ್ ಕಂಪನಿ ಹಾಗೆ ಸಬ್ಸಿಡಿಯರಿ ಕಂಪನಿ ಎರಡರದ್ದು ಆ್ಯಸ್ ಅ ಸಿಂಗಲ್ ಎಂಟಿಟಿ ಆಗಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಒಂದು ರೂಲ್ ಇದೆ. ಹಾಗೆ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್, ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್, ಮೈನಾರಿಟಿ ಇಂಟ್ರೆಸ್ಟ್, ಕಾಸ್ಟ್ ಆಫ್ ಕಂಟ್ರೋಲ್, ಅದರಲ್ಲಿ ಗುಡ್ವಿಲ್ ಆಗುತ್ತಾ, ಕ್ಯಾಪಿಟಲ್ ರಿಸರ್ವ್ ಆಗುತ್ತಾ, ಹಾಗೆ ಅನ್ರಿಯಲೈಸ್ಡ್ ಪ್ರಾಫಿಟ್ ಎಷ್ಟು, ಇಷ್ಟನ್ನು ಸಹ ಕರೆಕ್ಟಾಗಿ ಡಿಸ್ಕ್ಲೋಸ್ ಮಾಡಬೇಕು ಅಂತ ಹೇಳಿ ಇಂಡ್ AS 110 ಪ್ರಕಾರ ಈ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸಿಗೆ ಒಂದು ರೂಲ್ ಇದೆ. ಇದಿಷ್ಟು ಕಾರ್ಪೊರೇಟ್ ಅಕೌಂಟಿಂಗಿನ ಕಾನ್ಸೆಪ್ಟ್ಸ್ ಆಗಿತ್ತು.
ಮುಂದೆ ಕಾಸ್ಟ್ ಅಕೌಂಟಿನ ಕಾನ್ಸೆಪ್ಟ್. ಕಾಸ್ಟ್ ಅಕೌಂಟಿಂಗಲ್ಲಿ ಇರುವಂಥ ಮೊದಲನೇ ಕಾನ್ಸೆಪ್ಟ್ ಇಲ್ಲಿ ಯಾವುದಪ್ಪ ಅಂತ ಅಂದರೆ ಮಾರ್ಜಿನಲ್ ಕಾಸ್ಟಿಂಗ್. ಓನ್ಲಿ ವೇರಿಯಬಲ್ ಕಾಸ್ಟ್ಸ್ ಆರ್ ಚೇಂಜ್ ಟು ದ ಪ್ರಾಡಕ್ಟ್ಸ್, ಫಿಕ್ಸೆಡ್ ಕಾಸ್ಟ್ ಆರ್ ಟ್ರೀಟೆಡ್ ಆ್ಯಸ್ ಪೀರಿಯಡ್ ಕಾಸ್ಟ್. ಅಂದರೆ ಇಲ್ಲಿ ಪ್ರಾಡಕ್ಟ್ಸಿಗೆ ನಾವು ವೇರಿಯಬಲ್ ಕಾಸ್ಟನ್ನು ಮಾತ್ರ ಚೇಂಜ್ ಮಾಡ್ತೀವಿ. ಅಂದರೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್ ಅಥವಾ ವೇರಿಯಬಲ್ ಓವರ್ ಹೆಡ್ ಏನೇನಿದೆ ಅಲ್ಲ, ಇದನ್ನು ಮಾತ್ರ ಚೇಂಜ್ ಮಾಡ್ತೀವಿ. ಫಿಕ್ಸೆಡ್ ಕಾಸ್ಟ್ ಯಾವಾಗ್ಲೂ ಫಿಕ್ಸ್ಡೇ ಆಗಿರುತ್ತೆ ಅಂತ ಹೇಳಿ ಈ ಮಾರ್ಜಿನಲ್ ಕಾಸ್ಟಿಂಗ್ ಹೇಳುತ್ತೆ. ಮುಂದೆ ಬ್ರೇಕ್ ಈವನ್ ಅನಾಲಿಸಿಸ್. ಬ್ರೇಕ್ ಈವನ್ ಅನಾಲಿಸಿಸ್ ಅಂತ ಅಂದರೆ ಯಾವಾಗ ಟೋಟಲ್ ಕಾಸ್ಟು ಟೋಟಲ್ ರೆವೆನ್ಯೂಗೆ ಈಕ್ವಲ್ ಆಗಿರುತ್ತೆ. ಈ ಒಂದು ಪಾಯಿಂಟನ್ನು ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿದೆಯೋ ಅಷ್ಟೇ ಪ್ರಾಫಿಟ್ ಬಂದಾಗ, ವೆನ್ ಯುವರ್ ಪ್ರಾಫಿಟ್ಸ್ ಆರ್ ಈಕ್ವಲ್ ಟು ಯುವರ್ ಇನ್ವೆಸ್ಟ್ಮೆಂಟ್ಸ್, ದ್ಯಾಟ್ ಈಸ್ ಕಾಲ್ಡ್ ಎಸ್ ಬ್ರೇಕ್ ಈವನ್ ಪಾಯಿಂಟ್. ಸೊ ಈ ಬ್ರೇಕ್ ಈವನ್ ಪಾಯಿಂಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದಪ್ಪ ಅಂತ ಅಂದರೆ ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್ ಅಂತಲೂ ಮಾಡ್ಬೋದು, ಅಥವಾ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟನ್ನು ಮಾಡಿದಾಗ ಬ್ರೇಕ್ ಈವನ್ ಪಾಯಿಂಟ್ ಎಷ್ಟು ಅಂತ ನಮಗೆ ಸಿಗುತ್ತೆ. ಮುಂದೆ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಅಂದರೆ ಪ್ರೀ ಡಿಟರ್ಮೈನ್ಡ್ ಕಾಸ್ಟ್ ಆರ್ ಕಂಪೇರ್ಡ್ ವಿತ್ ಆ್ಯಕ್ಚುಯಲ್ ಕಾಸ್ಟ್, ಡಿಫ್ರೆನ್ಸಸ್ ಆರ್ ಅನಲೈಸ್ಡ್ ಆ್ಯಸ್ ವೇರಿಯನ್ಸಸ್. ಪ್ರೀ ಡಿಟರ್ಮೈನ್ಡ್ ಕಾಸ್ಟ್ ಏನಿದೆ ಅದನ್ನು ನಾವು ಆ್ಯಕ್ಚುಯಲ್ ಕಾಸ್ಟ್ ಅಂತ ಹೇಳಿ ಕರೆದು ಅದರ ಮೇಲೆ ಬರುವಂಥ ಡಿಫ್ರೆನ್ಸನ್ನು ವೇರಿಯನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಯಾವ್ಯಾವ ಥರದ ವೇರಿಯನ್ಸ್ ಬರ್ಬೋದಪ್ಪ ಅಂದರೆ ಮೆಟೀರಿಯಲ್ ವೇರಿಯನ್ಸ್ ಬರ್ಬೋದು, ಅಂದರೆ ಪ್ರೈಸಲ್ಲಿ ಡಿಫ್ರೆನ್ಸ್ ಬರ್ಬೋದು, ಯೂಸೇಜಲ್ಲಿ ಡಿಫ್ರೆನ್ಸ್ ಬರ್ಬೋದು. ಲೇಬರ್ ವೇರಿಯನ್ಸಸ್ಸಲ್ಲಿ ಏನೇನು ಇರುತ್ತಪ್ಪ ಅಂತ ಅಂದರೆ ಲೇಬರ್ ಅವರ್ ರೇಟ್ ಚೇಂಜಸ್ ಆಗ್ಬೋದು, ಅವರ ವರ್ಕಿಂಗ್ ಎಫಿಷಿಯನ್ಸಿ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಇನ್ನು ಓವರ್ ಹೆಡ್ ವೇರಿಯನ್ಸ್ ಯಾವುದಪ್ಪ ಅಂತ ಅಂದರೆ ಎಕ್ಸ್ಪೆನ್ಸಸ್ ಹಾಗೆ ವಾಲ್ಯೂಮ್. ಇನ್ನು ಮುಂದಿನ ಕಾನ್ಸೆಪ್ಟ್ ಬಜೆಟರಿ ಕಂಟ್ರೋಲ್. ಅ ಸಿಸ್ಟಮ್ ಆಫ್ ಮ್ಯಾನೇಜಿಂಗ್ ಕಾಸ್ಟ್ಸ್ ಆ್ಯಂಡ್ ಆಪರೇಷನ್ ಥ್ರೂ ಪ್ರೀ ಡಿಟರ್ಮೈನ್ಡ್ ಬಜೆಟ್ಸ್. ಕಂಪನಿಯ ಕಾಸ್ಟನ್ನು, ಆಪರೇಷನ್ಸನ್ನು ನಾವು ಕೆಲವೊಂದು ಬಜೆಟ್ ಹಾಕ್ಕೊಂಡು ಆ ಬಜೆಟ್ ಪ್ರಕಾರನೇ ನಾವು ಹೋದಾಗ ದಟ್ ಈಸ್ ಕಾಲ್ಡ್ ಎಸ್ ಬಜೆಟರಿ ಕಂಟ್ರೋಲ್. ಮುಂದೆ ಪ್ರೋಸೆಸ್ ಕಾಸ್ಟಿಂಗ್. ಪ್ರೋಸೆಸ್ ಕಾಸ್ಟಿಂಗ್ ಏನಪ್ಪ ಅಂತ ಅಂದರೆ ದ ಮೆಥಡ್ ಯೂಸ್ಡ್ ಇನ್ ಪ್ರೊಡಕ್ಷನ್ ವೇರ್ ಪ್ರೊಡಕ್ಷನ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಹೋಮೋಜಿನಿಯಸ್. ಯಾವಾಗ ಕಂಪನಿಯ ಪ್ರೊಡಕ್ಷನ್ ಕಂಟಿನ್ಯೂಸ್ ಆಗಿರುತ್ತೆ ಮತ್ತು ಸೇಮ್ ಆಗಿರುತ್ತೆ ಅಲ್ಲಿ ಈ ಪ್ರೋಸೆಸ್ ಕಾಸ್ಟಿಂಗನ್ನೇ ಯೂಸ್ ಮಾಡ್ತಾರೆ. ಇಲ್ಲಿ ನಾರ್ಮಲ್ ಲಾಸ್ ಅನ್ನುವಂಥದ್ದು ಬರುತ್ತೆ. ನಾರ್ಮಲ್ ಲಾಸ್ ಯಾವಾಗ್ಲೂ ಗೂಡ್ಸಿನ ಯೂನಿಟ್ ಮೇಲೆ ಕೆಲವೊಂದು ನಾರ್ಮಲ್ ಲಾಸ್ ಆಗುತ್ತೆ ಅಂತ ಬರಿತೀವಿ. ಅಬ್ನಾರ್ಮಲ್ ಲಾಸ್ನ P&Lಗೆ ನಾವು ಚಾರ್ಜ್ ಮಾಡ್ತೀವಿ. ಇನ್ನು ಮುಂದೆ ABC ಕಾಸ್ಟಿಂಗ್. ABC ಕಾಸ್ಟಿಂಗ್ ಯಾವಾಗ ಅಂತ ಅಂದರೆ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಆ್ಯಕ್ಟಿವಿಟಿಗೂ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ಅಸರ್ಟೈನ್ ಮಾಡ್ತೀವಿ. ಕಾಸ್ಟಿಂಗ್ ಫಾರ್ ಡಿಸಿಷನ್ ಮೇಕಿಂಗ್ ಅಂದರೆ ಮೇಕ್ ಆರ್ ಬೈ ಡಿಸಿಷನ್ನ ತಗೊಳ್ಳುವಾಗ, ಪ್ರಾಡಕ್ಟ್ ಮಿಕ್ಸ್ ಬಗ್ಗೆ ನಾವು ಡಿಸಿಷನ್ಸನ್ನು ತೊಗೊಂಡಾಗ, ಶಟ್ ಡೌನ್ ಅಥವಾ ಬಿಸ್ನೆಸ್ಸನ್ನು ಶಟ್ ಡೌನ್ ಮಾಡಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ ಅಂತ ತೊಗೊಂಡಾಗ, ಎಕ್ಸ್ಪೋರ್ಟ್ ಪ್ರೈಸಿಂಗನ್ನು ಮಾಡಬೇಕಾದ್ರೆ, ಹಾಗೇನೇನೇ ಸ್ಪೆಷಲ್ ಆರ್ಡರ್ ಡಿಸಿಷನ್ಸನ್ನು ತಗೊಳ್ಬೇಕಾದ್ರೆ ನಾವು ಈ ರೀತಿಯಾದಂಥ ಕಾಸ್ಟಿಂಗ್ ಫಾರ್ ಡಿಸಿಷನ್ ಮೇಕಿಂಗನ್ನು ನಾವು ಮಾಡ್ತಾ ಹೋಗ್ತೀವಿ. ಇನ್ನು ಲೈಫ್ ಸೈಕಲ್ ಕಾಸ್ಟಿಂಗ್ ಅಂತ ಅಂದರೆ ಒಂದು ಪ್ರಾಡಕ್ಟನ್ನು ಕಂಪ್ಲೀಟ್ ಅಂದರೆ ರಿಸರ್ಚಿಂದ ಡಿಸ್ಪೋಸಲ್ವರೆಗೂ ಎಷ್ಟು ಕಾಸ್ಟನ್ನು ತನ್ನ ಲೈಫ್ ಸೈಕಲಲ್ಲಿ ಇನ್ಕರ್ ಮಾಡುತ್ತೋ ಅದನ್ನು ಲೈಫ್ ಸೈಕಲ್ ಕಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಇನ್ನು ಮುಂದೆಂದು ಟಾರ್ಗೆಟ್ ಕಾಸ್ಟಿಂಗ್. ಟಾರ್ಗೆಟ್ ಕಾಸ್ಟಿಂಗನ್ನು ಯಾವಾಗಲೂ ಪ್ರಾಡಕ್ಟ್ ಲಾಂಚ್ ಆಗೋಕ್ಕೂ ಮುಂಚೆ ನಾವು ಮಾಡ್ತೀವಿ. ಟಾರ್ಗೆಟ್ ಕಾಸ್ಟ್ ಈಸ್ ಈಕ್ವಲ್ ಟು ಟಾರ್ಗೆಟ್ ಪ್ರೈಸ್ ಮೈನಸ್ ಡಿಸೈರ್ಡ್ ಪ್ರಾಫಿಟ್. ಅಂದರೆ ಇಷ್ಟು ನಮ್ಮ ಪ್ರಾಡಕ್ಟಿನ ಟಾರ್ಗೆಟ್ ಪ್ರೈಸ್ ನಾವು ಮಾರ್ಕೆಟಲ್ಲಿ ಇಡಬೇಕು ಅನ್ನೋದೇ ಟಾರ್ಗೆಟ್ ಕಾಸ್ಟಿಂಗ್. ಇನ್ನು ಕೈಸೆನ್ ಕಾಸ್ಟಿಂಗ್ ಅಂತ ಅಂದರೆ ಕೈಸೆನ್ ಕಾಸ್ಟಿಂಗ್ ಅನ್ನುವಂಥದ್ದು ಒಂದು ಜಪಾನ್ ಬೇಸ್ಡ್ ಕಾಸ್ಟಿಂಗ್ ಮೆಥಡು. ಇಲ್ಲಿ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಫೋಕಸಿಂಗ್ ಆನ್ ರೆಡ್ಯೂಸಿಂಗ್ ಆ್ಯಕ್ಟಿವಿಟಿ ಕಾಸ್ಟ್ ಬಿಲೋ ಸ್ಟ್ಯಾಂಡರ್ಡ್ ಕಾಸ್ಟ್ ಅಂತ ಅಂದರೆ ಏನು ವೇಸ್ಟೇಜನ್ನು ಮಿನಿಮೈಸ್ ಮಾಡಿ ಮ್ಯಾಕ್ಸಿಮಮ್ ಪ್ರಾಫಿಟ್ಸನ್ನು ತೊಗೊಳ್ಬೇಕು ಅನ್ನೋದೇನೇ ಕೈಸೆನ್ ಕಾಸ್ಟಿಂಗ್. ಇನ್ನು ಜಿಟ್ ಅನಾಲಿಸಿಸ್ ಅಂದರೆ ಜಸ್ಟ್ ಇನ್ ಟೈಮ್. ಇಲ್ಲಿ ಕಂಪನಿ ತನಗೆ ಬೇಕಾಗಿರುವಂಥ ಮೆಟೀರಿಯಲ್ಸನ್ನು ಬರೀ ರಿಕ್ವೈರ್ಮೆಂಟ್ ಇದ್ದಾಗ ಮಾತ್ರನೇ ತರಿಸ್ಕೊಳ್ಳೋದು, ಓನ್ಲಿ ವೆನ್ ದೇ ಆರ್ ನೆಸೆಸರಿ ಮಾತ್ರ ತರಿಸ್ಕೊಳ್ಳೋದನ್ನು ನಾವು ಜಸ್ಟ್ ಇನ್ ಟೈಮ್ ಅನಾಲಿಸಿಸ್ ಅಂತ ಹೇಳಿ ಕರಿತೀವಿ.
ಇದಿಷ್ಟು ಕಾಸ್ಟ್ ಅಕೌಂಟಿಂಗಿನ ಕಾನ್ಸೆಪ್ಟ್ಸ್ ಆಗಿತ್ತು. ಮುಂದೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಿನ ಕಾನ್ಸೆಪ್ಟ್ಸನ್ನು ನೋಡ್ತಾ ಹೋಗೋಣ. ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಹೇಳಿ ಕಾನ್ಸೆಪ್ಟ್ಸ್ ಬರುತ್ತೆ. ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಅನಲೈಸ್ ಮಾಡಬೇಕು ಅಂತಂದರೆ ಕಂಪ್ಯಾರಿಟಿವ್ ಅನಾಲಿಸಿಸ್ನ ಯೂಸ್ ಮಾಡ್ತೀವಿ, ಕಾಮನ್ ಸೈಜ್ ಅನಾಲಿಸಿಸ್ನ ಯೂಸ್ ಮಾಡ್ತೀವಿ, ರೇಷಿಯೋ ಅನಾಲಿಸಿಸ್ನ ಯೂಸ್ ಮಾಡ್ತೀವಿ, ಫಂಡ್ ಫ್ಲೋ ಮತ್ತು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸನ್ನು ಸಹ ಯೂಸ್ ಮಾಡ್ತೀವಿ. ಈ ರೇಷಿಯೋ ಅನಾಲಿಸಿಸಲ್ಲಿ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂತ ಅಂದರೆ, ಎರಡು ಅಕೌಂಟ್ ಟು ಫೈಂಡ್ ಔಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟು ಅಕೌಂಟಿಂಗ್ ಫಿಗರ್ಸ್. ಎರಡು ಅಕೌಂಟಿಂಗ್ ಆಸ್ಪೆಕ್ಟ್ಸಿನ ಮಧ್ಯೆ ನಾವು ರಿಲೇಷನ್ಶಿಪ್ಪನ್ನು ಹುಡ್ಕೋದಕ್ಕೆ ವಿ ಯೂಸ್ ರೇಷಿಯೋ ಅನಾಲಿಸಿಸ್. ಇಲ್ಲಿ ಮೊದಲನೇದಾಗಿ ಬರುವಂಥದ್ದು ಲಿಕ್ವಿಡಿಟಿ ರೇಷಿಯೋ. ಲಿಕ್ವಿಡಿಟಿ ರೇಷಿಯೋದಲ್ಲಿ ಬರುವಂಥ ಸಬ್ ಕಾನ್ಸೆಪ್ಟ್ಸ್ ಯಾವುದಪ್ಪ ಅಂತಂದರೆ ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋ. ಸಾಲ್ವೆನ್ಸಿ ರೇಷಿಯೋ ಮುಂದಿನ ಕಾನ್ಸೆಪ್ಟ್. ಇಲ್ಲಿ ಡೆಟ್ ಈಕ್ವಿಟಿ ರೇಷಿಯೋ, ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಈ ಥರದ ಒಂದು ರೇಷಿಯೋಸ್ ಬರುತ್ತೆ. ಅದಾದಮೇಲೆ ಪ್ರಾಫಿಟಬಿಲಿಟಿ ರೇಷಿಯೋ. ಇಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ರಿಟರ್ನ್ ಆನ್ ಈಕ್ವಿಟಿ ಈ ಥರದ ಕಾನ್ಸೆಪ್ಟ್ಸ್ ಬರುತ್ತೆ. ಮುಂದೆ ಟರ್ನ್ ಓವರ್ ರೇಷಿಯೋದಲ್ಲಿ ಇನ್ವೆಸ್ಟರ್ ರೇಷಿಯೋ, ಡೆಟಾಸ್ ರೇಷಿಯೋ, ವರ್ಕಿಂಗ್ ಕ್ಯಾಪಿಟಲ್ ಹೀಗೇನೇನೆ ಈ ಥರದ ಕಾನ್ಸೆಪ್ಟ್ ರೇಷಿಯೋ ಅನಾಲಿಸಿಸಲ್ಲಿ ಬರುತ್ತೆ. ಇನ್ನು ಕಡೆಯ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಹಾಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ಸ್ ಅಂತ ಅಂದರೆ ಇಟ್ ಶೋಸ್ ಚೇಂಜಸ್ ಇನ್ ಫೈನಾನ್ಷಿಯಲ್ ಪೊಸಿಷನ್ ಬಿಟ್ವೀನ್ ಟೂ ಬ್ಯಾಲೆನ್ಸ್ ಶೀಟ್ ಡೇಟ್ಸ್ ಆನ್ ವರ್ಕಿಂಗ್ ಕ್ಯಾಪಿಟಲ್ ಬೇಸಿಸ್. ಫೈನಾನ್ಷಿಯಲ್ ಪೊಸಿಷನಲ್ಲಿ 2 ಇಯರಲ್ಲಿ ಆಗಿರುವಂತಹ ಚೇಂಜಸನ್ನು ಆ ವರ್ಕಿಂಗ್ ಕ್ಯಾಪಿಟಲ್ ಬೇಸಿಸ್ ಮೇಲೆ ನಾವೇನಾದರೂ ನೋಡಿದಾಗ ಅದನ್ನು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಸೋರ್ಸಸ್ ಆಫ್ ಫಂಡ್ಸ್ ಯಾವುದಪ್ಪ ಅಂತ ಅಂದರೆ ಇಶ್ಯೂ ಆಫ್ ಶೇರ್ಸ್ ಅಥವಾ ಡಿಬೆಂಚರ್ಸ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಲಾಂಗ್ ಟರ್ಮ್ ಲೋನ್ಸ್ ಹಾಗೆ ಫಂಡ್ಸ್ ಫ್ರಮ್ ಆಪರೇಷನ್. ಇದೆಷ್ಟೂ ಸಹ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಸಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್. ಇನ್ನು ಮುಂದೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಅಂದರೆ ಕಂಪನಿಯ ರಿಯಲ್ ಆ್ಯಕ್ಚುಯಲ್ ಕ್ಯಾಶ್ ಇನ್ಫ್ಲೋ ಮತ್ತು ಕ್ಯಾಶ್ ಔಟ್ಫ್ಲೋಸನ್ನು ತೋರಿಸುವಂಥ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿದೆ. ಇದರಲ್ಲಿ 3 ಥರದ ಆ್ಯಕ್ಟಿವಿಟೀಸ್ ಬರುತ್ತೆ: ಆಪರೇಟಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಹಾಗೆ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಆಪರೇಟಿಂಗ್ ಆ್ಯಕ್ಟಿವಿಟಿ ಕಂಪನಿಯ ಆಪರೇಷನ್ನಿಂದ ಬಂದಂತಹ ಇನ್ಫ್ಲೋಸ್ ಮತ್ತು ಔಟ್ಫ್ಲೋಸನ್ನು ತೋರಿಸುತ್ತೆ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಪರ್ಚೇಸ್ ಆಫ್ ಮೆಷಿನರಿ ಆಗಿರ್ಬೋದು, ಈ ಥರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಆಗಿರುವಂಥ ಕ್ಯಾಶ್ ಇನ್ಫ್ಲೋಸ್ ಮತ್ತು ಔಟ್ಫ್ಲೋಸನ್ನು ತೋರಿಸುತ್ತೆ. ಹಾಗೆ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಅನ್ನೋದು ಶೇರ್ ರಿಲೇಟೆಡ್ ಆ್ಯಕ್ಟಿವಿಟೀಸನ್ನು ಇಲ್ಲಿ ತೋರಿಸುತ್ತೆ. ಇದಿಷ್ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಆಗಿತ್ತು. ಇದಿಷ್ಟು ಮ್ಯಾನೇಜ್ಮೆಂಟ್ ಅಕೌಂಟಿನ ಬೇಸಿಕ್ ಕಾನ್ಸೆಪ್ಟ್ಸ್ ಬಗ್ಗೆ ಆಗಿತ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು HR ಅಕೌಂಟಿಂಗ್ ಹಾಗೆ IND AS ಮತ್ತು IFRS ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ನೀವು ಈ ಕೂಡಲೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.